ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಮಸ್ಕಾರ. ಇವತ್ತು ನಮ್ಮಮ್ಮ ಸಾಬುದಾನ ಏನ್ ಹೇಳ್ತಾರಲ್ಲ, ಸಬ್ಬಕ್ಕಿ ಕಿಚಡಿ ಏನ್ ಮಾಡ್ತಾರಲ್ಲ, ಉಪ್ಮಾ ಅದನ್ನ ಮಾಡಿದ್ದಾರೆ. ನನಗೆ ಇಷ್ಟ ಆಗಲ್ಲ, ಬಟ್ ಮಾಡಿದ್ದಾರೆ ಅಂತ ತಿಂದೆ. ಒಂಚೂರು ಇಷ್ಟೇ ಇಷ್ಟ ತಿಂದೆ. ಬಟ್ ನನಗೋಸ್ಕರ ಸೆಪ್ರೇಟಾಗಿ ಪುಳಿಯೋಗರೆ ಮಾಡಿತ್ತು, ಅದನ್ನ ತಿಂದೆ ನಾನು ನೀಟಾಗಿ. ಅದಾದ್ಮೇಲೆ ಏನ್ ಸುದ್ದಿ ಅಂದ್ರೆ, ಇವತ್ತಿಂದು ನಾನು ಒಂದು ಟ್ರಾನ್ಸಿಷನ್ ರೀಲ್ ಶೂಟ್ ಮಾಡಬೇಕು. ಮತ್ತೆ ಒಂದು ಲಾರಿಯಲ್ ಅಬ್ಸಲ್ಯೂಟ್ ಹೇರ್ ರಿಪೇರ್ ಮಾಸ್ಕಿನ್ ಆಡ್ ರೀಲ್ ಶೂಟ್ ಮಾಡಬೇಕು. ಆಮೇಲೆ ಇವತ್ತು ಫೈನಲಿ ನಮ್ದು ಯಾವ್ದು ಹೊಸ ಬೇಟ್ ಅಂತ ಗೊತ್ತಾಗುತ್ತೆ. ಇದೆಲ್ಲ ನೋಡೋದಕ್ಕೋಸ್ಕರ ಬೇಗ ಬೇಗ ಹೋಗಿ ಈ ವ್ಲಾಗ್ ನೋಡ್ಕೊಂಡ್ ಬರಿ. ಹಾಯ್ ಗಾಯ್ಸ್, ಇವತ್ತು ನನಗೆ ಸ್ವಲ್ಪ ನೆಗಡಿ ಆಗಿದೆ, ಕೋಲ್ಡ್ ಆಗಿದೆ. ಸೊ ಅದಕ್ಕೆ ಇವತ್ತು ನಂದು ನೀರಿಂದ ಏನು ತಾಲೂಕಿಲ್ಲ. आराम से रहने का, ठंडा पानी पीने का, टीवी देखने का, मौज करने का, बस. ಎಲ್ಲ ವಾಟರ್ ಡ್ಯೂಟೀಸ್ ಇಂದ ಫ್ರೀ ಇದ್ದೀನಿ. ಅದಕ್ಕೆ ನೋಡಿ ವಾಟರ್ ಡ್ಯೂಟೀಸ್ ಯಾರು ತಗೊಂಡಿದ್ದಾರೆ. ಎನಿವೇ ಅವಳು ಮಾಡೇ ಮಾಡ್ತಾಳೆ. ಬಟ್ ಇವತ್ತು ಸ್ಪೆಸಿಫಿಕಲಿ ಹುಷಾರಿರ್ತಿದ್ರೆ ನಾನೇ ಮಾಪಿಂಗ್ ಮಾಡ್ತಿದ್ದೆ. ಬಟ್ ಅಲ್ಲಿ ನಿನ್ ಕಡೆ ಬಟ್ಟೆಗಳು ಹಾಕಿದ್ದಾರೆ, ಸೊ ಅವನ್ನೆಲ್ಲ ನೋ. ಓಕೆ, ಸೊ ಏನಂದ್ರೆ ಹುಷಾರಿರ್ತಿದ್ರೆ ನಾನೇ ಮಾಡ್ತಿದ್ದೆ. ಬಟ್ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ಇಲ್ಲಿ ನೋಡಿ ಬಾಹುಬಲಿ. ಸೊ ಸ್ಯಾಂಪಲ್ ತೋರಿಸ್ತೀನಿ ಅವ್ರು ಹೆಂಗ್ ಮಾಪಿಂಗ್ ಮಾಡ್ತಾರೆ ಅಂತ, ನೋಡ್ತಾ ಇರ್ರಿ. ಮಾಪಿಂಗ್ ಹೇಗ್ ಮಾಡ್ತಾರೆ ಅಂತ ಸ್ಯಾಂಪಲ್ ತೋರಿಸ್ತೀನಿ ಅಂದಿದ್ದೆಲ್ಲ, ನೋಡ್ತಾ ಇರ್ರಿ. ಇದನ್ನೆಲ್ಲ ಅದನ್ನೆಲ್ಲ ಒರ್ಸೋಳು ಫುಲ್ ಕಂಪ್ಲೀಟ್ ಆಗಿ ನೋಡ್ಬೇಕಾದ್ರೆ ನೋಡಿ, ಟಾಪ್ ಟು ಬಾಟಮ್ ಫುಲ್ ಕಷ್ಟ ಪಡ್ತಾ ಇದ್ದಾರೆ. ಬರ್ಬೇಡ ಹಾಕೊಂಡು ಮೇಲ್ಗಡೆ ಇದ್ದ ಲೈಟ್ ಡ್ರೆಸ್ ಹಾಕೋತಾರೆ. ನಾವೇನಿದ್ರು ರಾ ಅಂಡ್ ಒರಿಜಿನಲ್. ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಅದಕ್ಕೆ ನೆಲ ಒರೆಸ್ತಿದ್ದೀವಿ. ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಮಮ್ಮಿಗೆ ಈ ತರನೇ ಹೆಲ್ಪ್ ಮಾಡಿ. ಸೊ ಅಷ್ಟೇ. ಏನಾದ್ರು ಮೋಟಿವೇಶನ್ ಏನಾದ್ರು ನೆನ್ಪು ಬರ್ತಾ ಇದೆಯಾ? ಮನೆ ಕೆಲಸ ಮಾಡ್ರಿ, ಚೆನ್ನಾಗಿ ಓದ್ರಿ. ಒಂದ್ ನಿಮಿಷ ನಿಲ್ಲಿ. ಹಾ, ಹೇಳಿ. ಮನೆ ಕೆಲಸ ಮಾಡ್ರಿ, ಚೆನ್ನಾಗಿ ಓದಿ, ಪढ़ो लिखो, IAS ಬನೋ. ನಿಮ್ಮ ಅಪ್ಪ ಅಮ್ಮ ಹೆಸರನ್ನ ಒಂದು ದೊಡ್ಡ ಮಟ್ಟಕ್ಕೆ ನೀವು ತಗೊಂಡ್ ಹೋಗಿ. ಆಮೇಲೆ ಅದ್ರ ಜೊತೆನೆ ಜನಕ್ಕೆಲ್ಲ ನಿಮ್ಮಿಂದ ಒಳ್ಳೇದಾಗ್ಬೇಕು. ಆಮೇಲೆ ನೀವು ಇರ್ಲಿಲ್ಲ ಅಂದ್ರೆ ಜನ ನಿಮ್ ಬಗ್ಗೆ ಮಾತಾಡ್ಬೇಕು ಅಂತ ಒಂದು ಹೆಸರು ಮಾಡಿ, ಅದು ಒಳ್ಳೆ ರೀತಿಯಲ್ಲಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನೆ ನಮ್ಗೆ, ಏನಂತೀರ? ಅಷ್ಟೇ. ಚಪ್ಪಾಳೆ ಬಂದ್ರಲ್ಲ ಏನೇನ್ ಹೇಳಿದ್ಲು ಅಂತ ಅಷ್ಟ್ ಮಾಡಿ ಸಾಕು. ಹಾಗೆ ಎಷ್ಟ್ ಸಾಧ್ಯ ಅಷ್ಟು ನಿಮ್ ಕೈಯಿಂದ ನಿಮ್ ಪೇರೆಂಟ್ಸಿಗೆ ಹೆಲ್ಪ್ ಮಾಡಿ. ಪೇರೆಂಟ್ಸ್ ಆಲ್ರೆಡಿ ತುಂಬಾ ಮಾಡ್ತಿರ್ತಾರೆ, ಸೊ ಅವ್ರ ಭಾರನ ಎಷ್ಟ್ ಸಾಧ್ಯ ಅಷ್ಟು ಕಡಿಮೆ ಮಾಡಕ್ಕೆ ಟ್ರೈ ಮಾಡಿ. ಈವನ್ ಇಫ್ ಇಟ್ ಮೀನ್ಸ್ ಇಲ್ಲಿರೋ ಸಾಮಾನು ಅಲ್ಲೆತ್ತಿಟ್ಟೆ, ಮೋರ್ ದೆನ್ ಇನಫ್. ಹಂಗಾಗಿ ಸ್ಟೇ ಟ್ಯೂನ್. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಸ್ವಲ್ಪ ಹೊತ್ತು ನಿಮಗೆ ಅಪ್ಡೇಟ್ ಸಿಗುತ್ತೆ. ಬೈ ಬಾಯ್. ನಮಗೆ ಒಂದು ಪ್ಲಾಂಟ್ ಸಿಕ್ಕಿದೆ, ಅದ್ ಆಡ್ ಮಾಡ್ಬೇಕು ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ನೋಡಿ, ಇವ್ರೆ ಬಾಗನ್ವಾಲ ಇಂದ ಬಂದಿದೆ ಗೈಸ್ ಪ್ಲಾಂಟ್. ಈ ತರದ್ರ ಪ್ಲಾಂಟ್ ಬರುತ್ತೆ ಅಂತ ನನಗೆ ಅನ್ಸಿದ್ದಿಲ್ಲ, ಇದು ಹೇಗೆ ಏನಂತ. ಹಂಗಾಗಿ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸಿಂಗ್ ನೋಡಿ, ಅಲ್ಲಿ ನೋಡಿ ನಮ್ಮ ಟೆಕ್ನಿಕಲಿ ಬಾಕ್ಸ್ ಅಲ್ಲ, ಇದು ಸಿಲಿಂಡರ್. ಟ್ರೆಷರ್ ಹುಡುಕ್ತಾ ಇದೆ. ಸೊ ಅನ್ಸಿಲಿಂಡರ್ ಮಾಡೋಣ ಅಂತ ಏನಾರು ಇರ್ತಿದ್ರೆ ಅದನ್ನ ಹೇಳಿ. ಹುಷಾರಮ್ಮ. ಅಂತದ್ ಮಾಡ್ಬೋದಾಯ್ತು. ಇದೇನಿದು? ಓ, ಇದು ಕ್ರೀಪರ್ ತರ ಬೆಳೆಯುತ್ತೆ. ಐ ಥಿಂಕ್ ಕ್ರೀಪರ್ ಬೆಳೆಯುತ್ತಲ್ಲ, ಗ್ರೇಪ್ಸ್. ಹಂಗೆ ವೈನ್ ತರ ನೋಡಿಲ್ಲಿ, ವೈನ್ ತರ. ಆ ವೈನ್ ಅಲ್ಲಿ ಈ ವೈನ್ ತರ. ಅರ್ಥ ಆಯ್ತು. ಮನಿ ಪ್ಲಾಂಟ್ ಬದ್ಲು ಏನೋ ಕಳಿಸ್ಬಿಟ್ಟವ್ರೆ. ಮನಿ ಪ್ಲಾಂಟ್ ಅಲ್ಲ, ನಾವು ಮನಿ ಪ್ಲಾಂಟ್ ಆರ್ಡರ್ ಮಾಡಿದ್ದಿಲ್ಲ. ಬೋಗಿನ್ ಫ್ಲವರ್ಸ್ ಅಂತ ಅದು. ಲೇಡೀಸ್ ಐರಾ ಪ್ಲಾಂಟ್ ಹೆಸರು. ಸ್ವಲ್ಪ ಓಪನ್ ಮಾಡಮ್ಮ ಬೇಗ. ಓಪನ್ ಆಗ್ತಿಲ್ಲ, ನಿಲ್ಲಕ್ಕ. One eternity later. ನಾನು ಈಗ ಹೇಳ್ತಿದ್ದೀನಿ ಆಗುತ್ತೆ ಆಗುತ್ತೆ ಅಂತ. ಟೇಪ್ ಓಪನ್ ಆಗ್ತಾ ಇಲ್ಲ, ತುಂಬಾ ಟೇಪ್ ಓಪನ್ ಮಾಡಿದ್ದಾರೆ. ಹುಷಾರು. ನೋಡಿ ನಮ್ಮ ಜಾಯ್ನ್ ಆದ್ರು. ಮಟ್ಟಿ ಅದು
ಮಿಟ್ಟಿನೂ ಕಳ್ಸಾರಲ್ಲ ಮತ್ತೆ ಮಿಟ್ಟಿ ಲಾಸ್ಟಿಗೆ ಓಪನ್ ಮಾಡ್ಬೇಕಮ್ಮ, ಮೇಲ್ಗಡೆಯಿಂದ ಓಪನ್ ಮಾಡು. ನಿಲ್ ಇದನ್ನ ಇಲ್ಲೇ ಹಿಡ್ದು ಇಟ್ಕೊಂಡಿದೀನಿ. ನಾನು ಗೊತ್ತಾಗ್ತಾ ಇಲ್ಲ. ಪ್ಲಾಂಟ್ ತೆಗಿ ಕೆಳಗಡೆಯಿಂದ. ಒಂದ್ ನಿಮಿಷ. ಹಾ ಐ ಥಿಂಕ್ ಆಲ್ಮೋಸ್ಟ್ ದೇರ್. ನಿಧಾನಕ್ಕೆ ಅದು ಏನಿದು ಎಲ್ಲ ಉದುರ್ಬಿಟ್ಟಿದೆ ಅಲ್ಲ. ಮತ್ತೆ ಇಷ್ಟ್ರೊಳಗಿದು ಇದ್ರದ್ದು ಹೆಂಗಮ್ಮ ಆಡ್ ಮಾಡ್ತೀವಿ? ಇದು ಕುछ ಬಚ್ಚಾ ಇಲ್ಲ ಗೈಸ್, ಇದು ಫುಲ್ ಹಾಳಾಗೋಗಿದೆ. ಇದ್ರದ್ದು ಆಡ್ ಮಾಡಕ್ ಸಾಧ್ಯನೇ ಇಲ್ಲ. ಅವರಿಗೆ ಇದ್ರದ್ದು ಪ್ರಾಡಕ್ಟ್ ಪಿಕ್ಚರ್ ಕಳ್ಸಿ ಹೇಳ್ಬೇಕಾಗುತ್ತೆ ನಾವು ಈ ತರ ಬಂದಿದೆ ನಮಗೆ ಪ್ರಾಡಕ್ಟ್ ಅಂತ. ಇದನ್ನ ಯಾವ ರೀತಿ ಆಡ್ ಮಾಡೋದು ಹೇಳು ಅವರಿಗೆ, ಫೋಟೋ ಕ್ಲಿಕ್ ಮಾಡಿ. ಸೊ ಇದು ಸ್ವಲ್ಪ ಫೇಲಿಯರ್ ಆಯ್ತು, ಇದ್ರದ್ದು ಆಡ್ ಮಾಡಕ್ ಆಗೋದಿಲ್ಲ. ಏನು ಇಲ್ಲ, ವಿ ಮೈಟ್ ಹ್ಯಾವ್ ಟು ಡೂ ದಿಸ್. ಇದನ್ನ ಮಿಟ್ಟಿಯಲ್ಲಿ ಹಾಕಿ ಇದು ಗ್ರೋ ಆಗ ವೇಟ್ ಮಾಡಿ ಆಮೇಲೆ ಆಡ್ ಮಾಡ್ಬೇಕು. ಇಲ್ಲಾಂದ್ರೆ ಇದು ಪ್ಲಾಂಟ್ ಇನ್ ಆಡ್ ಮಾಡ್ಬಿಟ್ಟು ಸೈಡಿಗೆ ಪಿಕ್ಚರ್ ಹಾಕ್ಬೇಕಾಗುತ್ತೆ. ಬೆಳೆಸಿ ಈ ತರ ಬೆಳೆಸಿ ಇದನ್ನ ನಾವು ಜಸ್ಟ್ ಒಂದ್ ಸ್ಯಾಪ್ಲಿಂಗ್ ತಗೊಂಡ್ ಬಂದಿದೀವಿ ಅಂತ. ಯಾರು ಪ್ರಾಡಕ್ಟ್ ಕಳ್ಸಿದಾರೋ ಜೊತೆ ಮಾತಾಡೋದ್ ಬೆಸ್ಟ್ ಒಂದ್ಸರಿ. ಯಾರು ಇಲ್ಲಲ್ಲ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು ಇಲ್ಲಲ್ಲ. ಒಂದ್ ಕೆಲಸ ಮಾಡು, ಹೇಳ ನಾನು ಇದನ್ನ ನಳಿ ಡಿಸ್ಕಷನ್ ನಡೀತಾ ಇದೆ ಗೈಸ್, ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ನೀವೇ ನೋಡಲ್ಲ, ಪ್ಲಾಂಟ್ ಎಲ್ಲ ತರ ಬೇಕಾರೆ ಆಗ್ಲೇ ಅದು ವಿಡಿಯೋ ಮಾಡ್ಬೇಕಲ್ವಾ? ವಿಡಿಯೋ ಅಂತೂ ಮಾಡ್ಲೇಬೇಕು ಕಳ್ಸಿರೋದಕ್ಕೆ. ಸೊ ಸ್ಟೇ ಟ್ಯೂನ್. ನಾವ್ ಹೇಗ್ ಐಡಿಯಾ ತಂದು ಹೇಗೆ ಮಾಡ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಕಾದು ನೋಡ್ತಾ ಇರಿ ಗೈಸ್. ಪ್ಲಾಂಟ್ ಬಂದಿದೆ, ಅದ್ ಆಡ್ ಮಾಡ್ಬೇಕಿತ್ತಲ್ಲ. ಸೊ ಇದು ಗಾರ್ಡನಿಂಗ್ ಎಲ್ಲ ಎಕ್ಸ್ಪರ್ಟ್ ಬಂದ್ಬಿಟ್ಟು ಅಮ್ಮ, ನನಗೆ ಐಡಿಯಾ ಇಲ್ಲ. ಅವ್ರ ಅದಕ್ಕೆ ಇದನ್ನ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಪಾಟಲ್ ಹೋಲ್ ಮಾಡಿದೀವಿ ನಾವು, ಅದ್ರಲ್ಲಿ ಹೋಲ್ ಮಾಡಿದೀವಿ. ಇವಾಗ ಅದ್ರಲ್ಲಿ ಈ ಒಂದು ಏನ್ ಸ್ಯಾಂಡ್ ಇದೆ, ಸಾಯಿಲ್ ಇದೆ, ಅದನ್ನ ಹಾಕ್ಬೇಕು. ಆ ಸಾಯಿಲ್ ನ ಅದ್ರಲ್ಲಿ ಹಾಕಿ ಅದಾದ್ಮೇಲೆ ಆಡ್ ಶೂಟ್ ಮಾಡ್ಬೇಕು. ಅಂಡ್ ದಿಸ್ ಇಸ್ ಮೈ ಔಟ್ಫಿಟ್. ನಾನೇ ಒಂದ್ ಪ್ಲಾಂಟ್ ತರ ಆಗಿದ್ದೀನಿ ನೋಡಿ ಗೈಸ್. ಅಮ್ಮ ಫುಲ್ ಪ್ಲಾಂಟೇ ಕಾಣ್ತಾ ಇದಾರೆ. ಅವ್ರ ಔಟ್ಫಿಟ್ ನೋಡಿ. ಅವ್ರಿಗೆ ಕೇಳ್ದೆ ಆಡ್ ಅಲ್ಲಿ ಬರಕ್ಕೆ, ಅವ್ರು ಬರಲ್ಲ ಅನ್ಬಿಟ್ರು. ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ. ಅದನ್ನ ರೀಲಲ್ಲಿ ತೋರ್ಸ್ಬಿಡ್ಲಿ ತಾನೆ. ಇದಕ್ಕೆ ಸ್ವಲ್ಪ ಫ್ರೆಂಡ್ಲಿ ಫರ್ಟಿಲೈಸರ್ಸ್ ಹಾಕಿ ಅಂತ, ಹಾರ್ಶ್ ಫರ್ಟಿಲೈಸರ್ಸ್ ಹಾಕ್ಬೇಡಿ ಅಂತ. ಓಕೆ, ಮಾಡ್ತೀನಿ. ಅಂಡ್ ನೀರ್ ಒಂದ್ ಮಗ್ ರೆಡಿ ಇಟ್ಬಿಡ್ಲ ಇಲ್ಲಿ, ಬೆಟ್ರ್ ಇರುತ್ತಲ್ಲ. ಒಂದ್ ನಿಮಿಷ. ಹಾ ಹಾಫ್ ಸ್ಪೂನ್ ಹಾಕ್ತೀನಿ. ಹಾ ಅಮ್ಮ ಹಾಕ್ತೀನಿ. ಒಂದ್ ಮಗ್ ನೀರ್ ಸಾಕಾ? ಒಂದ್ ನಿಮಿಷ ಅಮ್ಮ. ಹಾ ಹೇಳಿ. ಹಿಂಗ್ ಹಾಕ್ಬಿಟ್ಟು ಸ್ವಲ್ಪ ಹಾಕ್ತೀನಿ ಈ ತರಾನು. ಎಲ್ಲ ಕಡೆ ಹಿಂಗೆ ಚುಂಬುಕ್ಸ್ಬೇಕು, ಇಲ್ಲಾಂದ್ರೆ ಮಿಟ್ಟಿ ಏನ್ ಡ್ರೈ ಹಾಕಿಯಲ್ಲ, ಡ್ರೈಯೇ ಉಳಿದ್ಬಿಡುತ್ತೆ. ಸರಿ ಓಕೆ. ಹಾ ಅಕ್ಕ. 1 hour later. ಆಡ್ ಮುಗೀತು ಗೈಸ್. ಒಂದ್ 10 ಸರಿ ಆದ್ಮೇಲೆ ಫೈನಲಿ ನಾನ್ ಗಿಡ ನಡಿ ಪರಿಸರ ಉಳಿಸಿ ಅದನ್ನ ಮಿಸ್ಟೇಕ್ ಮಾಡ್ಲಿಲ್ಲ ಹಂಗೆ ಹೇಳಕ್ಕಾಯ್ತು. ಅವ್ರಿಗೆ ಕನ್ಫ್ಯೂಸ್ ಆಗ್ಲಿಲ್ಲ ಹಂಗೆ. ಈ ಟ್ಯಾಗ್ ತೆಗಿಬೋದಲ್ವಾ ಇವಾಗ? ಇರ್ಲಿ ಬಿಡು, ಅದೇನ್ ಅಡ್ಡಾಗಲ್ಲ. ಅಡ್ಡಾಗಲ್ಲ. ಹಾ, ಈ ಆಡ್ ನ ನೀವು ನೋಡ್ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ @Dipisha_SG ಅಂಡ್ ವಾಚ್ ಇಟ್. ನೋಡಿ ಗೈಸ್, ಇದು ಸಪೋರ್ಟ್ ಬೇಕು ಈ ಪ್ಲಾಂಟ್ ಬೆಳೆಯಕ್ಕೋಸ್ಕರ. ಅವ್ರು ಯಾರು ಸೆಲ್ಲರ್ ಇದ್ರು ಅವ್ರ ಇದ್ರ ಜೊತೆ ಇದನ್ನ ಕಳ್ಸಿದಾರೆ ಸಿಕ್ಕೋ, ಅದ್ರ ಜೊತೆ ಅದನ್ನ ಕಟ್ಟಿ ಇಡ್ಬೇಕು. ಯಾಕಂದ್ರೆ ಇದು ಕ್ರೀಪರ್ ತರ ಬೆಳೆಯುತ್ತಲ್ಲ, ವೈನ್ ತರ, ಹಂಗಾಗಿ ಇದಕ್ಕೆ ಸಪೋರ್ಟ್ ಬೇಕು. ಇವಾಗ ನೆಕ್ಸ್ಟ್ ಆಡ್ ಮಾಡ್ತಿರೋದು ಒಂದು ಹೇರ್ ಸೇರಮ್ ಪ್ರಾಡಕ್ಟ್ಗೆ. ಲಾರಿಯಲ್ ಅಂತ ಬ್ರ್ಯಾಂಡ್ ನಿಮಗೆ ಗೊತ್ತಿರ್ಬೋದು. ಸೊ ಅವರು ನಮಗೆ ಪ್ರಾಡಕ್ಟ್ ಕಳ್ಸಿದ್ದಾರೆ. ಆಡ್ ಮಾಡ್ತಿರೋರು ಆಬ್ವಿಯಸ್ @Dipisha_SG ಹೇರ್ ಮಾಸ್ಕ್ ಬಗ್ಗೆ. ಸೊ ಪ್ರಾಡಕ್ಟ್ ಬಂದು ಇದು ನೋಡ್ತಾ ಇದ್ದೀರಾ, ಲಾರಿಯಲ್ ಅವ್ರು ನಮಗೆ ಕಳ್ಸಿದ್ದಾರೆ. ಇದನ್ನಲ್ಲಿ ಮಾಡಬೇಕು. ಅವರು ಆಲ್ರೆಡಿ ಬ್ಲಾಗರ್ ನಮ್ದು ರೆಡಿ ಆಗಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಇರ್ತಾವಲ್ಲ, ಅವನ್ನ ನೋಡ್ಕೊತಾ ಇದ್ದಾರೆ ಏನಿಲ್ಲ. ಸೊ ಸ್ಟೇಟ್ ನೋಡೋಣ ಹೇಗಾಗುತ್ತೆ ಅಂತ. ನೋಡಿ ಅಲ್ಲಿ ನೋಡಿ, ಮೆಹನತಿ ಪರ್ಸನ್ BTS ಬಿಹೈಂಡ್ ದ ಸೀನ್. ಇದೇ ಪ್ರಾಡಕ್ಟ್, ಇದ್ರ ಬಗ್ಗೆ ನಾವು ಇವಾಗ ಆಡ್ ಮಾಡ್ತಾ ಇದೀವಿ. ಆಬ್ಸಲ್ಯೂಟ್ ರಿಪೇರ್ ಮಾಲಿಕ್ಯುಲರ್ ಅಂತ ಲಾರಿಯಲ್ ಕಡೆಯಿಂದ ನಮಗೆ ಬಂದಿದ್ದು. ನೋಡಿ ರೆಡಿ ಆಗಿರೋದು BTS. ನೋಡ್ತಾ ಇರಿ ಹೇಗ್ ಬರುತ್ತೆ ಅಂತ. ನೋಡಿ ಗೈಸ್, ಇದೆ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಶಾರ್ಟ್ಸ್ ತಗೊಂತಾ ಇದ್ವಿ. ಅಲ್ಲಿ ನೋಡಿ ನಮ್ಮ ಮಮ್ಮಿ ಏನ್ ಮಾಡ್ತಾ ಇದಾರೆ. ಕಮ್ ಆನ್ ಮಮ್ಮಿ. ಯೆಸ್, ದಿಸ್ ಇಸ್ ಕಾಲ್ಡ್ ರಿಂಗ್ ಲೈಟ್ ಡಾನ್ಸ್, ವೆರಿ ಫೇಮಸ್ ಡಾನ್ಸ್. ಈ ಮೋರ್ ಆಫ್ ದಿಸ್ ಕಂಟೆಂಟ್ ನೋಡ್ತಿರ್ಬೇಕು ಅಂದ್ರೆ ಯು ನೋ ಹೂಮ್ ಟು ಫಾಲೋ. ಸ್ಟೇ ಟ್ಯೂನ್. ಅವಳು
ಹೇರ್ ಅನ್ನ ಹಸಿ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನೋಡಿ, ಎಸ್, ಆಡ್ ಶೂಟಿಗೋಸ್ಕರ ಸೆಕ್ಸಿ. ಸೊ ಇವಾಗ ಮಮ್ಮಿ ಮತ್ತೆ ರಿಂಗ್ ಲೈಟ್ ಹಾಕಿ ರೆಡಿ ಆಗ್ಯಾರ. ನೋಡೋಣ ಆಡ್ ಶೂಟ್ ಮಾಡೋಣ. ನೋಡಿ ಗೈಸ್, ಆಡ್ ಶೂಟಿಗೆ ಎಷ್ಟು ಕಷ್ಟ ಪಡ್ತಾರೆ ಯಪ್ಪ. ಇನ್ಫ್ಲೂಯೆನ್ಸರ್ ಆಗ ಲೈಫ್ ಈಸಿ ಅಲ್ಲ. ಇನ್ಫ್ಲೂಯೆನ್ಸ್ ಮಾಡ್ತಿದೀವಿ ಅಂದ್ರೆ ಅದ್ರ ಹಿಂದ್ಗಡೆ ಎಷ್ಟು ಎಫರ್ಟ್ಸ್ ಇರುತ್ತೆ ನೋಡ್ತಿರಬಹುದು. ಒಂದು ಆಡ್ ಶೂಟ್ ಮಾಡಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಈ ಮಳೆಯಲ್ಲಿ ಕೂದಲು ಡ್ರೈ ಆಗಲ್ಲ ಬೇಗ ಅಂತ ಬ್ಲೋ ಡ್ರೈಯರ್ ಬಿಟ್ಕೊಂತಿದ್ದಾಳೆ. ನೋಡಿ ಏನೇನ್ ಮಾಡ್ಬೇಕಾಗ್ತಾ ಇದೆ ಗೈಸ್. ನಮ್ಮ ಮಮ್ಮಿ ಇದನ್ನ ನೋಡಿ ಬಾಲ್ ಚೂಡೆಯಲ್ ಅಂತ ಹೇಳಿದ್ರು. ಸೊ ಮೋಸ್ಟ್ಲಿ ಕನ್ಫರ್ಮ್ ಆಗ್ಬೋದು, ಇದು ಮಂಜುಲಿಕಾ ತರ ರೆಡಿ ಆಗಿದ್ದಾಳೆ. ಸ್ಮೈಲ್. ಮಂಜುಲಿಕಾ ಪಾರ್ಟ್ 3 ಬಂದಿದೆಯಲ್ಲ ಆಗ್ಲೇ. ಪಾರ್ಟ್ 4 ಹಾ. ಸೊ ನಾಗವಲ್ಲಿ ಪಾರ್ಟ್ 3 ನಲ್ಲಿ ಕಾಸ್ಟ್ ಯಾರು ಬೇಕು ಅಂದ್ರೆ ಪ್ಲೀಸ್ ಅಪ್ರೋಚ್ ಹರ್. ಚೆನ್ನಾಗೆ ಬ್ಯೂಟಿಫುಲ್ ಆಗು ಇದ್ದಾಳೆ. ಆಮೇಲೆ ಸಡನ್ ಆಗಿ ನಾಗವಲ್ಲಿ ತರಾನು ಕಾಣಿಸ್ಬಹುದು. 2 in 1, ವೆರಿ ಟ್ಯಾಲೆಂಟೆಡ್ ಗೈಸ್. ಇವಾಗ ಲಾರಿಯಲ್ ಆಡ್ ಶೂಟ್ ಮುಗೀತು. ಸೊ ಟೆಕ್ನಿಕಲಿ ಇವತ್ತಿನ ದಿನ ನಾವು 2 ಆಡ್ ಶೂಟ್ಸ್ ಮುಗಿಸಿದ್ದೀವಿ. ಒಂದು ಪ್ಲಾಂಟ್ ಇನ್ ನೋಡಿದ್ರಲ್ಲ ಅದು, ಇನ್ನ ಒಂದು ಹೇರ್ ಮಾಸ್ಕ್ ಇಂದು. ಸೊ ಲಾರಿಯಲ್ದು ಮುಗಿಸಿದ್ದೀವಿ. ಇವಾಗ ಲಾಸ್ಟ್ ಶೂಟ್ ಆಫ್ ದ ಡೇ ಬಂದ್ಬಿಟ್ಟು ಒಂದು ಟ್ರಾನ್ಸಿಷನ್ ರೀಲ್. ಸೊ ಅದನ್ನೇ ಮಾಡಬೇಕು. ಅದು ಗ್ಲಿಮ್ಸ್ ತೋರ್ಸಕ್ಕಾಗಲ್ಲ, ಬಟ್ ಯು ನೋ ವೇರ್ ಟು ಸಿ ದ ರೀಲ್ @Dipisha SG. ಸೊ ನೋಡಿ ಅಲ್ಲಿ ರೀಲ್ ಅಂತ ಹೇಳಿದಲ್ಲ ಟ್ರಾನ್ಸಿಷನ್ಗೆ, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿ ನೋಡಿ ನಮ್ಮ ಮಮ್ಮಿ ಅವ್ರನ್ನ ಡ್ರೆಸ್ ಹಾಕಿ ರೆಡಿ ಮಾಡಿಸಿದ್ದಾರೆ. ಸೊ ನೋಡೋಣ ರೀಲ್ ಆಗಿ ಬರುತ್ತಂತ. ಹಾಯ್ Few minutes later. ಹಾಯ್ ಗೈಸ್. ಸೊ ಇವಾಗ ನಾವು ಆಚೆ ಲಂಚಿಗೆ ಬನ್ನಿ ಅಂತ ನೋಡಿ ಫಿಶ್ ಕ್ರೌನ್ ದ ಟೇಸ್ಟ್ ಆಫ್ ಇದನ್ನ ನಾವು ರೀಲ್ಸ್ ಅಲ್ಲಿ ನೋಡಿದ್ವಿ. ಸೊ ಇವತ್ತು ಏನ್ ಐಟಮ್ ತಗೊಂತೀವಿ, ಏನ್ ಊಟ ಮಾಡ್ತೀವಿ ಅಂತ ನೋಡ್ತಾ ಇರಿ, ಕಾದು ನೋಡ್ತಾ ಇರಿ. ಸೊ ಗೈಸ್, ಇಲ್ಲಿ ಕೂಡ ಓಪನ್ ಕಿಚನ್ ಹೈಜೀನ್ ಪ್ರಮೋಟ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಅಂಡ್ ನಾವು ನಮ್ಮ ಆರ್ಡರ್ ಕೊಟ್ಟಿದ್ದೀವಿ ಆಗ್ಲಿ. ಆದ್ರೆ ಯಾವ ವೆದರ್ ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಮಮ್ಮಿದ ಔಟ್ಫಿಟ್, ಎಸ್ ಮಮ್ಮಿ ಸ್ಪ್ರಿಂಗು, ಪಪ್ಪ ವಿಂಟರ್, ಅಕ್ಕ ಅಂತೂ ಫುಲ್ ಶಿಮ್ಲಾ ವೆದರ್ ಪ್ರಕಾರ ರೆಡಿ ಆಗಿದ್ದಾಳೆ. ಇವಾಗ ಆರ್ಡರ್ ಮಾಡಿದೀವಿ ಅಂದ್ರೆ ಪ್ರಾನ್ಸ್ ಆರ್ಡರ್ ಮಾಡಿದೀವಿ, ಚಿಕನ್ ಕುಂದಾಪುರ್ ಆರ್ಡರ್ ಮಾಡಿದೀವಿ, ಅದಾದ್ಮೇಲೆ ಚಿಕನ್ ಒಂದು ಸ್ಟಾರ್ಟರ್ ಚಿಕನ್ ಕೊಲಿವಾಡ ಆರ್ಡರ್ ಮಾಡಿದೀವಿ, ಮತ್ತೆ ಫಿಶ್ ಅಲ್ಲಿ ಅಂಜಲ್ ಫಿಶ್ ಆರ್ಡರ್ ಮಾಡಿದೀವಿ, ತವಾ ಫ್ರೈ ಅಂಡ್ ನೀರ್ ದೋಸೆ ಆರ್ಡರ್ ಮಾಡಿದೀವಿ. ರೈಸ್ ಆಮೇಲೆ ತಿನ್ಬೇಕಾ ಇಲ್ಲ ಅಂತ ಡಿಶ್ ತಗೊಳ್ಬೇಕು. ಮಮ್ಮಿಯಿಂದ ಬ್ಯಾಗ್ ಇದು ಮೀಟ್ ಬಾಗ್ಮತಿ ಮತ್ತೆ ನೋಡಿ ಲೀಫ್ ಅಲ್ಲಿ ಸರ್ವ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಅಂತ, ಬಾಳೆ ಎಲೆಯಲ್ಲಿ. ನೋಡಿ ವಾವ್, ಎಲೆಯಲ್ಲಿ ತಿನ್ನಕ್ಕೆ ಮಜಾನೇ ಬೇರೆ. ಎಸ್, ಚಿಕನ್ ಗ್ರೇವಿ ಬಂತು ನೋಡಿ ಗೈಸ್. ಚಿಕನ್ ಕುಂದಾಪುರಿ ಅಂತೆ, ಅದ್ರ ಜೊತೆ ನೀರು ದೋಸೆ ಅಂಡ್ ಪ್ರಾನ್ಸ್ ಆಗಲೇ ಬಂತು. ಸೊ ಇವಾಗ ತಿಂತೀವಿ ಗೈಸ್. ಇವಾಗ ಚಿಕನ್ ನಾವೇನು ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ, ಚಿಕನ್ ಕೋಲಿವಾಡ ಅದು ಕೂಡ ಬಂತು. ಇವಾಗ ಊಟ ಮಾಡ್ತಿದ್ದೀವಿ. ಲಾಸ್ಟ್ ಐಟಮ್ ನಮ್ ಫಿಶ್ ಕೂಡ ಬಂತು, ಅಂಜಲ್ ಫಿಶ್ ತವಾ ಫ್ರೈ. ಊಟ ಆಯ್ತು. ಸೊ ಊಟ ತಿಂದ್ವಿ, ಊಟ ಸಖತ್ತಾಗಿತ್ತು. ಮತ್ತೆ ಇವಾಗ ನಮ್ ಡೆಸರ್ಟ್ ನೋಡಿ, ಇಷ್ಟು ವರ್ಷಗಳಾದ್ಮೇಲೆ ನನಗೆ ಪ್ಯಾಡಲ್ ಪಾಪ್ ಐಸ್ ಕ್ರೀಮ್ ಸಿಕ್ಕಿದೆ. ಓಕೆ, ಬಿಲ್ಲುನು ತೋರಿಸಿದ್ದಾರೆ ನಮ್ಮ ಅಕ್ಕ. ವರ್ಷಗಳಾದ್ಮೇಲೆ ಪ್ಯಾಡಲ್ ಪಾಪ್ ಐಸ್ ಕ್ರೀಮ್ ಸಿಕ್ಕಿದೆ. ಮೊನ್ನೆ ತಾನೇ ರೀಲ್ ನೋಡಿದ್ದೆ ನಾನು, ದಟ್ ಎಲ್ಲೂ ಇವಾಗ ಸಿಗಲ್ಲ ಇದು ಅಂತ, ಬಟ್ ನನಗೆ ಸಿಕ್ತು. ಅಂಡ್ ನೋಡಿ ನಮ್ಮ ಮಮ್ಮಿ ಕುಲ್ಫಿ ತಿಂತಾ ಇದ್ದಾರೆ. ಹೇಗಿದೆ ತಿನ್ ನೋಡಿ, ಇದೆ ಗುಡ್, ಚೆನ್ನಾಗಿದೆ ಅಲ್ಲ. ಇದು ಫಿಶ್ ಕ್ರೌನ್ ಸ್ಟಾರ್ಟ್ ಆಗಿ 1 year 2 days ಆಯ್ತು. ಸೊ ಫಸ್ಟ್ ಇಯರ್ ಆನಿವರ್ಸರಿ ನಾವು ಬಂದು ತಿಂದು ಹೋಗಿವಿ. ಎಸ್, ಆಕ್ಚುಲಿ 2 days ಬ್ಯಾಕ್ ಇದ್ದಿದ್ದು ಆಫರ್ಸ್ ನಡೀತಿತ್ತು. ಅವತ್ತು ಆಂಧ್ರ ಬಿರಿಯಾನಿ 69 rupees ಸಿಗಿತ್ತು 1 year ಆಫರು. ರೀಲಲ್ಲಿ ತೋರಿಸಿದ್ರು. ನಾವು ಬರೋಕ್ಕಾಗಿಲ್ಲ, ನಾವು 2 ದಿನ ಬಿಟ್ಟು ಬಂದಿದ್ದೀವಿ. ತೋರಿಸ್ದೆ ಆಗ್ಲಿ, ಅಕ್ಕ ನಂದು ಐಸ್ ಕ್ರೀಮ್ ಓಪನ್ ಮಾಡ್ತೀನಿ. ಹಚ್ಕೊಳ್ಳಿ. ಎಷ್ಟು ಇಸ್ಕೊಳ್ತಾ ಇದ್ದೆ ಇದನ್ನ, ಎಷ್ಟು ಇಸ್ಕೊಳ್ತಿದ್ರು ಅವಾಗ. ಇನ್ನಾದ್ರೂ 10 rupees ಈ ಐಸ್ ಕ್ರೀಮು. ಇವಾಗ ತೆಳ್ಳಗಾಗೈತೆ, ಅವಾಗ ಇನ್ನು ದೊಡ್ಡದಿರ್ತದೆ. ವರ್ಷಗಳಾದ್ಮೇಲೆ ಈ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಅವಾಗ ಮೊದ್ಲು ಎಷ್ಟು ತಿಂತಿದ್ದೆ, ಮುಂಬೈಯಲ್ಲಿ ಸ್ಕೂಲಿಂದ ಬರ್ತಾ ಇದನ್ನೇ ತಿಂತಿದ್ದು. ಎಷ್ಟೊಂದು ಫ್ಲೇವರ್ಸ್ ಅಲ್ಲಿ ಬರ್ತಿತ್ತು, ಇದೇ ನನ್ನ ಫೇವ್ರೇಟ್.
ಏನಿಲ್ಲ ಎಷ್ಟಾಯ್ತು ಆಕ್ಚುಲಿ? ಪರವಾಗಿಲ್ಲ, ಹಾ. ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳಿ. ಓಕೆ, ಚೆನ್ನಾಗಿತ್ತು ಊಟ ತುಂಬಾ ಚೆನ್ನಾಗಿತ್ತು. ಪ್ರಾನ್ಸ್ ಬೆಸ್ಟ್ ಇದೆ, ಪ್ರಾನ್ಸ್ ಅಂಡ್ ಫಿಶ್ಗೋಸ್ಕರ. ಪ್ರಾನ್ಸ್ ಪ್ರಾನ್ಸ್ ಕಬಾಬ್. ಅಂಡ್ ಮಮ್ಮಿ ಚಿಕನ್ ಅಷ್ಟೇ ತಿನ್ನೋದು, ಅವ್ರಿಗೆ ಕಬಾಬ್ ಬೆಸ್ಟ್ ಅನ್ಸ್ತು. ಬಟ್ ನೀವು ಕರಿ. ಓಕೆ, ಅಕ್ಕಗೆ ಚಿಕನ್ ಕರಿ ಬೆಸ್ಟ್ ಅನ್ಸ್ತು. ನೀವು ಸೀ ಫುಡ್ ತಿಂತೀರಾ ಅಂದ್ರೆ ನಿಮಗೆ ಆಕ್ಚುಲಿ ಸೀ ಫುಡ್ ತಿಂದ್ಮೇಲೆ ಚಿಕನಿಗೆ ಹೋಗೋದ್ರಿಂದ ಅಷ್ಟು ಮೇ ಬಿ ಇಷ್ಟ ಆಗಲ್ಲ. ಬಟ್ ಚಿಕನ್ ತಿಂತಿದ್ರೆ ಚಿಕನ್ ತುಂಬಾ ಟೇಸ್ಟ್ ಇದೆ. ಅದೇ ನನ್ನ ಪ್ರಕಾರ ಬೆಸ್ಟ್ ಪ್ರಾನ್ಸ್ ಇತ್ತು. ಎಲ್ರದ್ದು ಬೇರೆ ಬೇರೆ ಟೇಸ್ಟ್ ಇರುತ್ತೆ, ಹಂಗಾಗಿ ಇಲ್ಲಿ ಬಂದು ತಿಂದೋಗಿ. ಆ್ಯಂಡ್ ಬಜೆಟ್ ಪರವಾಗಿಲ್ಲ, ಓಕೆ. ಎಷ್ಟು ತಿಂದಿದೀವೋ ಅದ್ರ ಪ್ರಕಾರ, ಎಷ್ಟು ಐಟಮ್ಸ್ ತಿಂದಿದೀವೋ ಅದ್ರ ಪ್ರಕಾರ ಬಜೆಟ್ ಇಸ್ ಫೈನ್, ಗುಡ್ ಒನ್. ನೋಡಿ ಗೈಸ್, ಪಪ್ಪಾನು ಕುಲ್ಫಿ ತಗೊಂಡ್ರ, ತಿಂದು ಇಷ್ಟ ಆಯ್ತು, ಅದಕ್ಕೆ ಮೂಡ್ ಬಂತು ಕುಲ್ಫಿ ತಿನ್ನಾಗೆ. ಅದಕ್ಕೆ ಕುಲ್ಫಿ ತಿಂತಿದಾರ ಅವರು ಕೂಡ. ಅಲ್ಲಿ ಮಮ್ಮಿ ಆಗ್ಲೇ ಇಷ್ಟ ಉಳ್ಸ್ಕೊಂಡ, ನಂದು ಇನ್ನೇನು ಮುಗಿಯಕ್ ಬಂತು. ಆಚೆ ಬ್ಲ್ಯಾಕ್ ಕರೆಂಟು, ಒಳಗಡೆ ಸ್ಟ್ರಾಬೆರಿ ಇರುತ್ತಲ್ಲ ಆಕ್ಚುಲಿ. ಇಲ್ಲಿ ಬರ್ಬೇಕು ಅಂದ್ರೆ ಫುಡ್ಲ್ಯಾಂಡ್ ITC ಆಪೋಸಿಟ್. ಆಪೋಸಿಟ್ ಯುಬಿಲಿಟಿ ಬಾಯ್ಸ್ ಹಾಸ್ಟೆಲ್ ಇಂದ ಬ್ಯಾಕ್ ಪಾರ್ಟಿಗೆ ಬಂದಿವಲ್ಲ ನಾವು. ಯುಬಿಲಿಟಿ ಬಾಯ್ಸ್ ಹಾಸ್ಟೆಲ್ ಇನ್ ಬ್ಯಾಕ್ ಪಾರ್ಟ್, ಫುಡ್ಲ್ಯಾಂಡ್ ITC, HDFC ಬ್ಯಾಂಕ್ ಇದೆ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಆಟೋ ಬುಕ್ ಮಾಡ್ಕೊಂಡು ಬರ್ತಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ಲೊಕೇಶನ್ ಹಾಕ್ಬೋದು. ಎಂಜಾಯ್. ನೋಡಿ ನಾವು ಎಷ್ಟು ಕೂಲ್ ಆಟೋ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನ ಆಕ್ಚುಲಿ ಆಚೆಯಿಂದ ತೋರಿಸ್ತೀನಿ ನಿಮಗೆ. ಆಟೋ ಒಳ್ಳೆ ಚಿಕ್ಕ ರೂಮ್ ತರ ಇದೆ, ಎಷ್ಟು ಸ್ಪೇಸ್ ಇದೆ ನೋಡ್ರಿ. ಯೂಶಲ್ ಆಟೋಸ್ ತರ ಇಲ್ಲ, ಸಿಕ್ಕಾಪಟ್ಟೆ ಸ್ಪೇಸ್ ಇದೆ, ಸಾಕಿದೆ. ನೋಡಿ ಗೈಸ್, ಇದೆ ನಾವು ಬಂದಿದ್ದು ಆಟೋ, ಎಷ್ಟು ಕೂಲ್ ಆಗಿದೆ. ಗೈಸ್, ನಾವು ಈಗ ಮನೆಗೆ ರೀಚ್ ಆದ್ವಿ. ಇವಾಗ ನಾನೆಲ್ಲ ಎಡಿಟಿಂಗ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡ್ಬಿಟ್ಟು ನಾನು ವಾಪಸ್ ಬರ್ತೀನಿ. ದಿ ಕಿಂಗ್ ಆಫ್ ದ ವರ್ಲ್ಡ್ ಗೈಸ್. ಯಾರ್ಯಾರು ಇಲ್ಲ ಜಿಮ್ಮಲ್ಲಿ, ಟೋಟಲಿ ಜಿಮ್ ನನಗೋಸ್ಕರನೇ ಒಳ್ಳೆ ಖಾಲಿ ಮಾಡ್ದಂಗಿದೆ. ಒಳ್ಳೆ ಮಜಾ ಇದೆ, ಒಳ್ಳೆ ಹಾಡು ಕೇಳ್ಬೋದು ಇವಾಗ, ಫುಲ್ ಹೈ ಮ್ಯೂಸಿಕ್ ಇಟ್ಕೊಂಡು ವರ್ಕೌಟ್ ಮಾಡ್ಕೊತ. ಹಾಯ್ ಗೈಸ್, ಸೊ ನಾನು ಫೈನಲಿ ಜಿಮ್ಮಿಂದ ಬಂದೆ ಆ್ಯಂಡ್ ಇವಾಗ ರಿವೀಲ್ ನಾವು ಫೈನಲಿ ಯಾವ ವೇಟ್ ತಗೊಂಡ್ವಿ ಅಂತ. ಸೊ ಆರ್ ಯು ರೆಡಿ? 3, 2, 1. ಟಂಟನಾ, ಇದೆ ನಾವು ತಗೊಂಡಿರೋಂಥ ಕಾರ್ಟು. ನಾವು ಡಬಲ್ ಬೆಡ್ ಐಡಿಯಾ ಡಿಚ್ ಮಾಡಿದ್ವಿ, ಬಿಕಾಸ್ ನಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ. ಸೊ ಒಂದು ಏನ್ಷಿಯಂಟ್ ಸ್ಟೈಲ್ ಬ್ಯೂಟಿಫುಲ್ ಆಗಿರೋವಂಥ ಈ ಥರ ಸ್ಟೋರೇಜ್ ಇರೋ ಕಾರ್ಟನ್ನು ನಾವು ಹೋಗಿ ತೊಗೊಂಡು ಬಂದ್ವಿ ಏನ್ಷಿಯಂಟ್ ಟೈಪ್ ಮನೆಗಳಲ್ಲಿ. ಅವಾಗ ಇದರಿಂದ ನಮ್ಮದು ಸ್ವಲ್ಪ ಸ್ಟಡಿ ರ್ಯಾಕು ಕೂಡ ಡಿಕ್ಲಟರ್ ಆಯಿತು, ಅಲ್ಲಿನೂ ಸ್ಪೇಸ್ ಆಯಿತು. ಆ್ಯಂಡ್ ಇದು ಸೊ ಇನ್ಮೇಲಿಂದ ನಾನು ಇಲ್ಲೇ ಮಲ್ಗೋದು. ಇದೆ ನನ್ನ ಬೆಡ್ಡು, ದಿಸ್ ಇಸ್ ಮೈ ಬೆಡ್. ಇನ್ನೇನು ಗೈಸ್, ಎಷ್ಟು ವೀಡಿಯೋಸ್ ಇದಾವೆ, ಇವತ್ತು ಏನೇನು ಕ್ಲಿಪ್ಪಿಂಗ್ಸ್ ಅವನ್ನೆಲ್ಲ ಎಡಿಟ್ ಮಾಡಬೇಕು, ಮತ್ತು ನಿಮಗೋಸ್ಕರ ಬ್ಲಾಗ್ ಎಡಿಟ್ ಮಾಡಬೇಕು, ನೀವು ನೋಡೋಕ್ಕೋಸ್ಕರ. ಮತ್ತು ಸಿಮಿಲರ್ಲಿ ಏನು ಎಡಿಟಿಂಗಿಂದೆಲ್ಲ ಕೆಲಸಗಳಿದ್ದಾವೆ ಅವನ್ನೆಲ್ಲ ಇವಾಗ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಊಟ ಮಾಡಿ ಎಡಿಟಿಂಗ್ ಎಲ್ಲ ಮಾಡೋದ್ರಲ್ಲಿ ನನ್ನ ದಿನ ಮುಗ್ದು ಹೋಗುತ್ತೆ. ಸೊ ಇವತ್ತಿಗೋಸ್ಕರ ಇಷ್ಟೇ. ಇದ್ರ ಜೊತೆನೆ ನಿಮ್ಮೆಲ್ಲರ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೊಂದು ಬೇರೆ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.